ಮಹಿಳಾ ಸಂಘದ ಅಧ್ಯಕ್ಷರಾದ MS ನಾಗಲಕ್ಷ್ಮಿ ಅವರು ನಮ್ಮ ಜೊತೆ ಇದ್ದಾರೆ. ಅವರು ಈ ಅಷ್ಟಮಿದ ಐಸಿರ ಕಾರ್ಯಕ್ರಮಕ್ಕೆ ಪಾಲ್ಗೊಂಡಿದ್ದಾರೆ. ಅವ್ರಿಗೆ ಏನು ಅನ್ಸುತ್ತೆ ಅಂತ ಅವ್ರ ಹತ್ರ ಕೇಳೋಣ. ನನಗೆ ತುಂಬ ಖುಷಿ ಇದೆ, ಹೆಮ್ಮೆ ಇದೆ. ನಮ್ಮ ಕರ್ನಾಟಕದ ತುಳುನಾಡಿನ ಹೆಮ್ಮೆಯ ಒಂದು ಆ ಸಾಂಸ್ಕೃತಿಕ ಒಂದು ವೈಭವವನ್ನು ಇಲ್ಲಿ ಬೆಂಗಳೂರಿಗರು ಎಲ್ಲ ತುಳುನಾಡಿಂದ ಬಂದಂಥ ಬೆಂಗಳೂರಿಗರು ಇವತ್ತು ಇಷ್ಟು ಅದ್ಧೂರಿಯಾಗಿ ಆಚರಣೆ ಮಾಡ್ತಾ ಒಂದು ಮುಂದೆ ಬರುವಂಥ ಪೀಳಿಗೆಗೆ ನಮ್ಮ ಒಂದು ಶ್ರೀಮಂತಿಕೆಯ ಒಂದು ಸಂಸ್ಕೃತಿಯನ್ನು ಅವ್ರಿಗೆ ಕೊಡ್ತಾ ಇರುವಂಥ ಇಷ್ಟು ದೊಡ್ಡ ಒಂದು ವೈಭವದ ಆಚರಣೆ ಭಾಳ ಸಂತೋಷ ತಂದಿದೆ. ಇದು ಹೀಗೆ ಮುಂದಕ್ಕೆ ಸಾಗಲಿ, ಮುಂದಿನ ಪೀಳಿಗೆ ಇದರ ಹಾಗೇನೆ ಎಲ್ಲ ನಡ್ಕೊಂಡು ಹೋಗ್ಲಿ. ಕಂಬಳ 150 ಸಲ ಚಾಂಪಿಯನ್ ಕಂಬಳ ಕೋಣ, ಚಾಂಪಿಯನ್ ಕುಟ್ಟಿ, ಆ ಕೋಣವನ್ನ ಹಿಡಿದು ನಡೆಸೋ ಒಂದು ನಮ್ಮ ಹುಡುಗ, ಅವರನ್ನೆಲ್ಲ ಮೀಟ್ ಮಾಡಿ ನನಗೆ ಎಷ್ಟು ಭಾಳ ಖುಷಿ ಆಯಿತು. ಇಡೀ ಒಂದು ಅಲ್ಲಿ ಯಕ್ಷಗಾನ ಮತ್ತು ಭೂತಾರಾಧನೆ ಮತ್ತು ಅಲ್ಲಿ ನಮ್ಮ ಏನು ಕೃಷ್ಣ ಜನ್ಮಾಷ್ಟಮಿಯ ಆಚರಣೆ ಅಂದರೆ ಎಲ್ಲ ಈ ರಥವನ್ನು ವಿಶೇಷವಾಗಿ ಈ ಸಲ ಮಾಡಿದ್ದಾರೆ. ಹುಲಿ ವೇಷ, ಎಷ್ಟೊಂದು ಸಂಸ್ಕೃತಿಯ ಒಂದು ಆ ನೆಲೆ, ಆ ನಾಡು, ಆ ಜನರಿಗೆ ಶುಭಾಶಯಗಳನ್ನು ಹೇಳ್ತಾ ಭಾಳ ಖುಷಿಯಾಗಿದೆ ನಾನು ಈ ಆಚರಣೆಯಲ್ಲಿ ಪಾಲ್ಗೊಂಡಿದ್ದೆ. ನಾವು ಮಹಿಳೆಯರ ಪರವಾಗಿ, ತುಳುನಾಡಿನ ಯಾವುದೇ ಮಹಿಳೆಯರ ಪರವಾಗಿ ಏನಾದರೂ ಯೋಜನೆಗಳನ್ನು ನನಗೆ ಕೊಟ್ಟರೆ ನಾನು ಖಂಡಿತ ಸರ್ಕಾರಕ್ಕೆ ಶಿಫಾರಸು ಮಾಡ್ತೇನೆ.